ಬನ್ನಿ ಇವತ್ತು ಮ್ಯಾಂಗೋ ಅಲ್ಲಿ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ. ಫಸ್ಟು ಮ್ಯಾಂಗೋಸ್ನ ತಗೊಂಡು ಸ್ವಲ್ಪ ಹುಳಿ ಇರೋ ಮ್ಯಾಂಗೋಸೇ ತಗೊಂಡು ಈ ಥರ ನೀಟಾಗಿ ಸ್ಲೈಸ್ ಮಾಡ್ಕೊಬೇಕು. ನಿಮ್ಮ ಈ ಥರ ಪೀಲರ್ ಇರುತ್ತಲ್ವ, ಪೀಲರ್ ಸಹಾಯದಿಂದ ಈ ಥರ ಮಾಡ್ಕೊಬೇಕು. ನೋಡಿ, ನಾನು ಇಷ್ಟು ತಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ನಾವು ಉಪ್ಪು, ಖಾರ ಮತ್ತು ಬೆಲ್ಲ ಮೂರನ್ನು ಸಹ ಮಿಕ್ಸ್ ಮಾಡೋಣ. ನಾನಿವಾಗ ಉಪ್ಪು ಹಾಕ್ತಾ ಉಂಟು, ನೋಡ್ಕೊಳ್ಳಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 4 ಮ್ಯಾಂಗೋಸ್ ತೊಗೊಂಡಿದ್ದೀನಿ. ಖಾರ ಸಹ ಹಾಕೋಣ, ಸ್ವಲ್ಪ ಖಾರ ಜಾಸ್ತಿನೇ ಹಾಕೋಣ, ಚೆನ್ನಾಗಿರುತ್ತೆ. ಬೆಲ್ಲ ಸಹ ನಿಮ್ಮ ಮಾವಿನಕಾಯಿ ಹುಳಿ ಎಷ್ಟಿದೆ ಅನ್ನೋದ್ರ ಮೇಲೆ ತಗೊಂಡು ಈ ಥರ ಬೆಲ್ಲನ ಸಣ್ಣಗೆ ತುರಿದು ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಫುಲ್ ನೀಟಾಗಿ ಈ ಥರ ಎಲ್ಲ ಪೀಸಸ್ಗೂ ಸಹ ಉಪ್ಪು, ಖಾರ ಮತ್ತು ಬೆಲ್ಲ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬೇಕು ಅಂದರೆ ಜೀರಿಗೆನ ಸಹ ಹುರಿದು ಸಣ್ಣಗೆ ಪುಡಿ ಮಾಡಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಬೋದು. ಯಾರಿಗೆ ಅಜೀರ್ತಿ ಆಗುತ್ತಲ್ವ ಅವರಿಗೆ ಸರಿಯಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಈ ಥರ ನೀಟಾಗಿ ಎಲ್ಲ ಪೀಸಸ್ಗೆ ಸಹ ಉಪ್ಪು, ಖಾರ, ಸ್ವೀಟ್ ಟಚ್ ಆಗೋ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಬಿಡಿಯಾಗಿದೆ. ಇದನ್ನು ಇವಾಗ ಬಿಸಿಲಲ್ಲಿ ಆರಾಕಬೇಕು. ಇದು ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಅದು ಆರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ತಿನ್ನೋದು ಬದಲು ಮಕ್ಕಳಿಗೆ ಈ ಥರ ಕೊಡ್ಬೋದು. ಇದು ಹೆಲ್ತಿ ಕೂಡ ಇರುತ್ತೆ. ನೋಡಿ, ಈ ಥರ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ, ಅದು ಒಣಗಿಸಿದ್ದು ಮ್ಯಾಂಗೋ ಎಲ್ಲ ಈ ಥರ ಡ್ರೈ ಆಗಿದೆ. ಫುಲ್ ಡ್ರೈ ಆಗಬೇಕು, ಇಲ್ಲಾಂದರೆ ಹಾಳಾಗುತ್ತೆ. ಇದನ್ನು ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಅವ್ರಿಗಿದು ತಿನ್ನೋದ್ರಿಂದ ವಾಮಿಟಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಎಲ್ಲ ಇರುತ್ತೆಲ್ಲ, ಇದನ್ನು ತೊಗೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.